ನೀವಂತೂ ಕಾಯ್ತಾ ಇರ್ತೀರಲ್ವಾ. ವರ್ಷ ಅವ್ರು ಬೆಳಿಗ್ಗೆ ಅಂದರು, ಜಾಸ್ತಿ ನಮ್ಮ ಮನೆ ಹತ್ರ ಕಂಟಿ ಬರೋದು ಬೇಡ, ಅವನೇನಾದರೂ ಬಂದುಬಿಟ್ರೆ ಮತ್ತೆ ಅವಳ ಹೆಂಡ್ತಿ ಏನಾದರೂ ತಪ್ಪು ತಿಳ್ಕೊತಾಳೆ, ಜಾಸ್ತಿ ಬರೋದು ಬೇಡ ಅಂತ ಹೇಳ್ತಾ ಇದ್ರು. ಅವ್ರು ಹೋಗೋದೇ ಕಾಯ್ತಾ ಇದ್ರಿ ಅನ್ಸುತ್ತಲ್ಲ. ಅಲ್ಲ, ಎಲ್ಲಾದರೂ ಹೊರಗಡೆ ಹೋಟ್ಲಿಗೆ ಏನಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಏನೇನು ತಿಂತೀಯಾ? ಏನಾದರೂ ವೆಜ್ ಹೋಟ್ಲಿಗೆ ಕರ್ಕೊಂಡು ಹೋಗ್ಲೋ, ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡು ಹೋಗ್ಲೋ? ಏನು ತಿಂತೀಯ ನೀನು? ನನಗಂತೂ ನಾನ್ ವೆಜ್ಜೇ ಇಷ್ಟಪ್ಪ. ನನಗಂತೂ ಮಟನ್ ಸಾಂಬಾರು, ಮುದ್ದೆ, ಊಟ ಎಲ್ಲ ಹೋಟ್ಲಲ್ಲಿರೋದು ತುಂಬ ಇಷ್ಟ. ಮೀನು ಫ್ರೈ, ಕಬಾಬು ಈ ಥರ ಅಂದರೆ ನನಗೆ ತುಂಬ ಇಷ್ಟ. ಅಲ್ಲಿಗೆ ಹೋಗೋಣ ಇವಾಗ. ನಾನು ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ವೆಜ್ ಏನು ಬೇಡಪ್ಪ, ನಾನು ವೆಜ್ ಎಲ್ಲ ತಿನ್ನಲ್ಲ. ವೆಜ್ ಅಂದರೆ ಇನ್ನೇನು ಅದೇ ಪಲಾವು, ಅದೇ ಟೊಮೊಟೊ ಬಾತು, ಅದೇ ದೋಸೆ, ಅದಕ್ಕಿಂತ ಹೋಟ್ಲಲ್ಲಿಗಿನ್ನ ಚೆನ್ನಾಗಿ ನಾನೇ ಮಾಡ್ತೀನಿ ಮನೆಗೆ. ಹೋಟ್ಲಿಗೆ ಹೋಗಿ ಅದನ್ನೇನು ತಿನ್ನೋದು. ನಾನ್ ವೆಜ್ ಆದರೆ ತುಂಬ ಚೆನ್ನಾಗಿರುತ್ತೆ. ಮಟನ್ ಸಾರು, ಮುದ್ದೆ ಊಟ, ಬಿರಿಯಾನಿ, ಕಬಾಬು, ಫಿಶ್ ಫ್ರೈ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಲ್ಲ. ಸರಿ ಆಯ್ತು, ಹೇಳು ಹೋಗೋಣ. ಅದಕ್ಕೆ ನಾನಿವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ, ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ. ನಾನು ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ನೀನೆಲ್ಲೋ ನಾನೊಂದು ಸ್ವಲ್ಪ ತರಕಾರಿ ತೊಗೊಂಬರ್ತೀನಿ ಅಂತ ಹೇಳು. ಯಾರಾದರೂ ಕೇಳಿದ್ರೆ ರೇಷನ್ ತೊಗೊಂಬರಕ್ಕೆ ಹೋಗ್ತೀನಿ, ಸ್ವಲ್ಪ ಮನೆಗೆ ರೇಷನ್ ಇಲ್ಲ, ರೇಷನ್ ತೊಗೊಂಬರಕ್ಕೆ ಹೋಗ್ತೀನಿ ಅಂತ ಹೇಳಷ್ಟೇ. ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಯಾಕೆ ಬೇಕು ಅಲ್ಲ. ಭಾಳ ಹುಷಾರಾಗಿದ್ದಷ್ಟು ನಮಗೆ ಒಳ್ಳೆಯದು. ಆದಷ್ಟು ಭಾಳ ಹುಷಾರಾಗಿರಬೇಕು. ಈಗಿನ ಜನ ಒಳ್ಳೆಯವರಲ್ಲ, ಅದಕ್ಕೋಸ್ಕರನ ಯಾವಾಗಲೂ ಸುಮ್ಮನೆ ನೋಡ್ತಾನೇ ಇರ್ತಾರೆ. ಯಾಕೆ ಏನು ಅಂತ ಹೇಳಿ ಭಾಳ ಈಗಿನ ಜನ ಅಬ್ಸರ್ವ್ ಮಾಡಿಬಿಡ್ತಾರೆ. ಅಬ್ಸರ್ವ್ ಮಾಡಿ ಕಂಡು ಹಿಡಿದ್ಬಿಡ್ತಾರೆ. ಯಾಕೆ ಹೆಂಗೆ ಹಿಂಗೆ ಅಂತ. ನನ್ನ ಈ ಕಡೆ ಇಲ್ಲಿ ಬರ್ತಾಯಿದ್ರೆ ಹೆಂಗೆ ನೋಡ್ತಿರ್ತಾರೆ ಗೊತ್ತಾ ಯಾರಾದ್ರೂ. ಯಾಕೆ ಅವನು ಯಾವಾಗಲೂ ಇಲ್ಲಿಗೆ ಹೋಗ್ತಿರ್ತಾನಲ್ಲ, ಏನಿರ್ಬೋದು, ಯಾಕೆ ಇಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಕಣ್ಣಲ್ಲೇ ಅಬ್ಸರ್ವ್ ಮಾಡಿಬಿಡ್ತಾರೆ ಈಗಿನ ಜನ. ಜಾಸ್ತಿನ ಎಷ್ಟಾದ್ರೂ ಒಂದು ಸ್ವಲ್ಪ ಜಾಸ್ತಿ ಕೇರ್ಫುಲ್ಲಾಗಿರಬೇಕು. ಈಗಿನ ಜನ ಭಾಳ ಇದ್ದಾರೆ. ಸರಿ ಸರಿ ಆಯಿತು, ನೀನು ನಿಮ್ಮ ಮನೇಲಿ ಹೇಳಿ ಬಾ, ನಾನು ಹೊರಡ್ತೀನಿ. ಎಲ್ಲಿಗೆ ಬರೋಣ ಹೇಳಿ, ಇಂಥ ಹತ್ರ ಬನ್ನಿ ಅಂತನ್ನಿ. ಫೋನ್ ಮಾಡಲಾ? ನಿಮ್ಮ ನಂಬರ್ ಐತಲ್ಲ, ಫೋನ್ ಮಾಡ್ತೀನಿ. ನಿಮ್ಮ ಫೋನ್ ತೊಗೊಬಿಡ್ತೀರಾ? ತಗೊಂಬರ್ತೀನಿ, ಹೇಳು. ಫೋನ್ ತಗೊಬರ್ತೀನಿ, ಫೋನ್ ಮಾಡು. ಸರಿ ಸರಿ ಆಯಿತು. ಯಾಕಂದರೆ ಈ ಚಳಿಗೂ ಮಳೆ ಬೇರೆ ಬರ್ತಾ ಐತೆ. ಹೋಟ್ಲಲ್ಲಿ ನಾನ್ ವೆಜ್ ತಿಂತಾಯಿದ್ರೆ, ಮಟನ್ನು, ಮುದ್ದೆ, ಬಿರಿಯಾನಿ ಈ ಥರ ಎಲ್ಲ ತಿಂತಾಯಿದ್ರೆ ನನಗೆ ಬಾಯಾಗ ನೀರು ಬರ್ತವೆ. ನನಗೆ ಹೋಟ್ಲಲ್ಲಿ ಮಾರೋದು ನಾನ್ ವೆಜ್ ಊಟ ಅಂದರೆ ತುಂಬ ಇಷ್ಟ. ಫ್ರೈ, ಚಿಕನ್ ಫ್ರೈ ಏನೇನೋ ಮಾಡ್ತಾರಲ್ಲ, ಕಾಲು ಸೂಪು ಎಲ್ಲ ನನಗೆ ತುಂಬ ಇಷ್ಟ. ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀಯಾ? ನಿನಗೇನು ಬೇಕು ಎಲ್ಲ ಕೊಡಿಸ್ತೀನಿ. ಇಂಥದ್ದು ಬೇಕು ಅನ್ನೋ, ನೀನು ಏನು ತಿಂತೀಯ ತಿನ್ನು. ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನಂತೆ. ಕೊಳ್ಳಮ್ಮ ಅಂತ ಹೇಳಿ ನನಗೆ ಎಂದೆಂದು ಒಂದು ಬ್ರೆಡ್ ತಂದು ಕೊಟ್ಟಿಲ್ಲ, ಒಂದು ಬಿಸ್ಕೆಟ್ ತಂದು ಕೊಟ್ಟಿಲ್ಲ. ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಕರ್ಕೊಂಡು ಹೋಗು. ಎಲ್ಲ ತಿಂದು ಬಂದಿರೋದೆಲ್ಲ ಉದ್ರಬೇಕು ಇಬ್ಬರದು. ಬೇಗ ರೆಡಿ ಆಗ್ರಿ, ಹೋಗೋಣ. ಹೋಗ್ಬಿಟ್ಟು ಹಂಗೇನೆ ದೊಡ್ಡ ಹೋಟ್ಲಿಗೆ ಹೋಗೋಣ. ಸ್ವಲ್ಪ ಹೊತ್ತು ನಾವು ಒಳ್ಳೆಯ ಒಂದು ಸ್ಪೆಷಲ್ ರೂಮ್ ಮಾಡ್ಕೊಳ್ಳೋಣ. ಸ್ಪೆಷಲ್ ರೂಮ್ ಮಾಡಿಕೊಂಡು ಅಲ್ಲೆಲ್ಲ ನಿಮ್ಗೆ ಏನು ಬೇಕು ಎಲ್ಲದು ಆರ್ಡ್ರ್ ಮಾಡಿ ಎಲ್ಲ ತರಿಸ್ಬಿಡ್ತಾರೆ. ಆರಾಮಾಗಿ ತಿಂದ್ಕೊಂಡು ಬಂದುಬಿಡೋಣ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು. ಸರಿ 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 ಆಯಿತು, ಬೇಗ ರೆಡಿ ಆಗಿಬಿಡ್ತೀನಿ. ಬೇಗ ಹೊರಡ್ಬಿಡೋಣ, ಬೇಗ ಹೋಗ್ಬಿಡೋಣ. ಬೇಗ ಹೋಗ್ಬಿಟ್ಟು ನಾವು ತಿಂದುಬಿಡ್ಬೇಕು. ಅದಕ್ಕೆ ಬೆಳಗ್ಗೆ ತಿಂಡಿ ಸ್ವಲ್ಪ ತಿಂದುಬಿಟ್ಟಿದ್ದೀನಿ. ಹೊಟ್ಟೆ ಹಶ್ವಾಗೈತೆ, ಆದರೂ ಊಟ ಮಾಡೋದಿಲ್ಲ ನಾನು. ಅಯ್ಯೋ, ನಮ್ಮ ಮನೆಗೇನೋ ಅವಲಕ್ಕಿ ಮಾಡಿದ್ಲು, ಅದು ಗಂಟ್ಲಲ್ಲಿ ಹಿಡಿತಾ ಇರಲಿಲ್ಲ. ಹಂಗೆ ಮಾಡಿದ್ಲು ಅವಲಕ್ಕಿನ. ಅಯ್ಯೋ, ಅದು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಎಣ್ಣೆ ಹಾಕಿರಲಿಲ್ಲ, ಈರುಳ್ಳಿ ಹಾಕಿರಲಿಲ್ಲ, ಟೊಮೊಟೊ ಹಾಕಿರಲಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ. ಗಂಟ್ಲಲ್ಲಿ ಇಳಿತಾ ಇರಲಿಲ್ಲ ಅವಲಕ್ಕಿ. ನೀರು ಕುಡ್ದು ಇಷ್ಟು ತಿಂದೆ. ಹೇಳ್ಬಾರ್ದು ನಮ್ದು ಅವಲಕ್ಕಿ ಕತೆನ. ನಾನು ಮಾಡ್ಕೊಡ್ತೀನಿ ಬನ್ನಿ. ಬೇಕಾದರೆ ಇನ್ನೂ ಸ್ವಲ್ಪ ಅವಲಕ್ಕಿ ತಿನ್ನಬೇಕು ಅನ್ನಂಗಿರುತ್ತೆ. ಹಾಗೆ ಮಾಡ್ತೀನಿ ನಾನು. ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಕಡಲೆ ಬೀಜ, ನಿಂಬೆ ಎಣ್ಣೆ ರಸ ಎಲ್ಲ ಹಾಕ್ಬಿಟ್ರೆ ಅವಲಕ್ಕಿಗೆ ಹೇಗಿರುತ್ತೆ ಗೊತ್ತಾ? ಸೂಪರಾಗಿರುತ್ತೆ. ಹಸಿ ಕರಿಬೇವು ಹಾಕಬೇಕು, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಟೊಮೊಟೊ ಜಾಸ್ತಿ ಹಾಕಬೇಕು. ಅದಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವಳಿಗೆಲ್ಲ ಅಡುಗೆದೆಲ್ಲ ಅಷ್ಟೊಂದು ಬರಲ್ಲ ಹೇಳಿ. ಬಿಡು, ಇನ್ನೇನು ಮಿಲ್ಟ್ರಿ ಹೋಟ್ಲಿಗೆ ಹೋಗ್ತೀವಲ್ಲ, ಚೆನ್ನಾಗೆ ಬ್ಯಾಟಿಂಗ್ ಮಾಡಿಬಿಡೋಣ ಇಬ್ರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಇಬ್ಬರೂ ತಿಂದು ಬಿಡೋದು. ಚಿಕನ್ನು, ಮಟನ್ನು ಎಲ್ಲ ತಿಂದು ಬಿಡೋದು. ನನಗಂತೂ ಎಷ್ಟೊತ್ತಿಗೆ ತಿಂತೀನೋ ಅಂತ ಅನ್ನಿಸ್ತಾ ಐತೆ. ನಿಮ್ಗಂತೂ ತುಂಬ ಖುಷಿಯಾಗ್ಬಿಟ್ಟೈತಲ್ಲ. ನಾನು ಹಂಗೆ ಅಂದ್ಕೊಂಡೆ. ನಿಮ್ಗೆ ಇಷ್ಟ ಆಗಿರೋದೇ ನಾನ್ ವೆಜ್ಜು. ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ. ನೀವು ತುಂಬ ಇಷ್ಟಪಡ್ತೀರಾ ಅಂತ ಗೊತ್ತು ನನಗೆ. ನಿಮ್ಮ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ ತಾನೇ? ನೀವು ಫಿಶ್ ಫ್ರೈ ತಿನ್ನಬೇಕಾದ್ರೆ ಎಷ್ಟೊಂದು ರೀಲ್ಸ್ ಮಾಡಿ ಹಾಕಿದ್ದೀರಾ, ನಾನು ನೋಡಿದ್ದೀನಿ. ಪಾನಿಪುರಿ ಲವರ್ ನೀವು
ನನಗೆ ಗೊತ್ತು ತಾನೆ. ನೀವು ಪಾನಿಪುರಿ ಲವರ್ ತಾನೆ. ಹೌದು ಹೌದು, ನಾನು ಪಾನಿಪುರಿ ಲವರೇ. ವರ್ಷ ಅವ್ರಿಗೆ ನಾನು ಅವಾಗ ಒಂದ್ಸತಿ ಹೇಳಿದ್ದೆ. ಅದನ್ನೆಲ್ಲ ನೋಡಿಬಿಟ್ಟಿದ್ದೀರಲ್ವಾ, ನನ್ನ ರೀಲ್ಸ್ ಎಲ್ಲ ನೋಡಿ ಏನೇನು ಇಷ್ಟ ನನಗೆ, ಏನೇನು ತಿಂಡಿ ಇಷ್ಟ, ಏನೇನು ಊಟ ಇಷ್ಟ ಅಂತ ಹೇಳಿ ಎಲ್ಲ ನೋಡಿಬಿಟ್ಟಿದ್ದೀರಾ ನೀವು. ಎಲ್ಲ ನೋಡಿಬಿಟ್ಟಿದ್ದಾರೆ ನಮ್ಮ ಕಂಠಿಯವರು. ಅಯ್ಯೋ, ಒಂದೊಂದು ರೀಲ್ಸ್ ಎಷ್ಟು ಸತಿ ನೋಡಿದ್ದೀನಿ ಅಂತಂದರೆ ಹೇಳ್ಬಾರ್ದು, ಅಷ್ಟು ಸತಿ ನೋಡಿದ್ದೀನಿ ನಾನು. ನಿಮ್ಮ ರೀಲ್ಸ್ ಅಂತೂ ಸಿಕ್ಕಾಪಟ್ಟೆ ನೋಡಿ 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 ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಬೇಗ ಬೇಗ ರೆಡಿ ಆಗಿಬಿಡಿ. ಸ್ಯಾರಿ ಏನು ಹಾಕೋಬಿಡ್ಬಿಡ್ರಿ. ಡ್ರೆಸ್ ಹಾಕೋಬಿಡಿ. ಡ್ರೆಸ್ ಹಾಕೊಂಡ್ರೆ ಸೂಪರಾಗಿ ಕಾಣ್ತೀರ. ಸ್ಯಾರಿ ಹಾಕೊಂಡಿದ್ದು ನೋಡೇ ಇಲ್ಲ ನಾನು. ಸ್ಯಾರಿನೇ ಹಾಕೋಬಿಡಿ. ಸ್ಯಾರಿ ಸೂಪರಾಗಿ ಕಾಣುತ್ತೆ ನಿಮಗೆ. ನಾನು ನೋಡಿದೆ ರೀಲ್ಸಲ್ಲಿ ಎಷ್ಟೊಂದು ನೀವು ಮಾಡಿದ್ದೀರಾ, ಅದರಲ್ಲಿ ಸ್ಯಾರಿ ಹಾಕೊಂಡು ಮಾಡಿದ್ದೀರಲ್ಲ ರೀಲ್ಸು, ಅವೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ. ಎಷ್ಟು ಚೆನ್ನಾಗಿ ಬಂದಿದ್ದಾವಪ್ಪ ನಿಜವಾಗ್ಲೂ. ಅವೆಲ್ಲ ರೀಲ್ಸು ಚೆನ್ನಾಗಿದ್ದಾವೆ. ನಾನು ಸ್ಯಾರಿ ಹಾಕೊಂಡಿದ್ದು ನೋಡಿಲ್ಲ. ನೀವು ಸ್ಯಾರಿ ಹಾಕೋಬಿಡಿ, ಹೋಗ್ಬಿಡೋಣ. ಸ್ಯಾರಿ ಹಾಕೊಳಕ್ಕೆ ಲೇಟ್ ಆಗುತ್ತೆ, ಎಲ್ಲ ಪಿನ್ ಮಾಡ್ಕೋಬೇಕು. ನಾನು ಆ ಥರ ಈ ಥರ ಸ್ಯಾರಿ ಎಲ್ಲ ಉಡಲ್ಲ. ನಾನು ಸ್ವಲ್ಪ ಕಾಸ್ಟ್ಲಿ ಸೀರೆನೇ ಉಡೋದು. ಅದಕ್ಕೇ ಅದೆಲ್ಲ ಬೇಗ ಬೇಗ ಉಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅತ್ಲಾಗೆ ಸುಮ್ಮನೆ ನಾನು ಡ್ರೆಸ್ಸೇ ಹಾಕಿಬಿಡ್ತೀನಿ ಬಿಡಿ. ಪ್ಯಾಂಟ್ ಶರ್ಟ್ ಹಾಕೊಳ್ಳೋಣ ಅಂತ ಇದ್ದೆ. ಹಾಕು ಹಾಕು, ಏನೇನು ಹಾಕಂತ ಎಲ್ಲ ಹಾಕೋ ಹೇಳ್ತೀನಿ. ಅಜ್ಜಿ ನಿಮ್ಗೆ ಇದ್ದಾವೆ. ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡಿ ಇವಳನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು. ಇವಳನ್ನ ಇಲ್ಲೆಲ್ಲೆಲ್ಲ ಇರಬಾರ್ದು. ಇವಳು ಓಡೋಗ್ಬೇಕು ಇಲ್ಲಿಂದ. ನಾನು ಇಲ್ಲಿರೋದಿಲ್ಲಪ್ಪ, ಇವಳಿನ ಸವಾಸ ಬೇಡಪ್ಪ ಅಂತ ಓಡೋಗ್ಬಿಡ್ಬೇಕು. ಮೂವಿಗೆ ಹೋಗೋಣ ಅಂತ ಇದ್ದೆ. ಇವಾಗ ಯಾವುದು ಹೊಸ ಫಿಲಮ್ ರಿಲೀಸ್ ಆಗೈತೋ ಗೊತ್ತೇ ಆಗ್ತಾ ಇಲ್ಲ. ಬಿಡಿ. ಸದ್ಯಕ್ಕೆ ನಾವು ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ರೆ ಸಾಕು. ನನಗೆ ಆ ಮೂವಿ ಬೇಡ, ಏನು ಬೇಡ. ನನ್ನ ಎಲ್ಲ ನಾನ್ ವೆಜ್ ಹೋಟ್ಲಿಗೆ ಕರ್ಕೊಂಡೋಗಿ ತಿಂದುಬಿಡ್ತೀನಿ. ಯಾಕಂದರೆ ನನಗಂತೂ ತುಂಬ ಇಷ್ಟ. ನಾನಂತೂ ಯಾವಾಗಲೂ ಬಿಡಲ್ಲ, ಶ್ರಾವಣ ಬಿಡಲ್ಲ, ಯಾವ ಟೈಮಲ್ಲೂ ಬಿಡೋದಿಲ್ಲ. ನಾನ್ ವೆಜ್ ಹಂಗೆ ತಿಂತಾ ಇರ್ತೀನಿ ನಾನು. ಅಯ್ಯೋ 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 ತಾಟ್ಕಿತ್ತಿ. ಅಯ್ಯೋ, ಬೇಗ ವಿಷಯ ಗೊತ್ತಾಯ್ತು, ಇಲ್ಲಾಂದ್ರೆ ಏನೇನು ಮಾಡ್ತಿದ್ದೆ ನನ್ನ ಗಂಡನಿಗೆ. ತಡಿಗೆ ಇದಾವೆ ತಡಿ. ನಾಳೆಗೆ ಇವಾಗ ವರ್ಷ ನೀವು ಹೋಗ್ರಿ, ಅದು ಎಲ್ಲಿಗೆ ಹೋಗ್ತೀರ ಹೋಗ್ರಿ. ಅದು ಎಲ್ಲಿಗೆ ಹೋಗಿ ಅದು ಏನೇನು ಮಾಡ್ತೀರ ಮಾಡಿರಿ. ಅದನ್ನೆಲ್ಲ ವರ್ಷ ತಕ್ಕ ಹೋಗಿ ಕರ್ಕೊಂಬಂದು ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡಿಸ್ಲಿಲ್ಲ ಅಂದ್ರೆ ಕೇಳು. ನಾನಾಗಿ ನಾನು ಮಾಡಿದ್ರೆ ಹಂಗೆ ಹಿಂಗೆ ಅಂತಾರೆ. ಆ ವರ್ಷ ಹಣ್ಣು ಗೊತ್ತಾಗಬೇಕು. ಅವನಿಗೆ ಗೊತ್ತಾಗ್ಬೇಕು ಮುಂಚೆಗೆ. ಆ ಸುಗುಣಂಗೆ ಮೋಸ ಮಾಡಿ ಬಂದಿದ್ದಾನಲ್ಲ, ಅವನಿಗೆ ಗೊತ್ತಾಗಬೇಕು. ನನಗೆ ಗೊತ್ತಾದರೆ ಇವಾಗ ಹಂಗೆ ಹಿಂಗೆ ಅಂತೇಳಿ ನಮ್ದೇನಾದರೂ ಒಂದು ಎತ್ತಾಕಿ ಸುಮ್ಕೆ ಹಾಕ್ತಾರೆ, ನಂಬೋದಿಲ್ಲ. ವರ್ಷ ಏನೇಂದ್ರೂ ಅವನಿಗೆ ಗೊತ್ತಾಗಬೇಕು. ಇವಳೆಂತ ಮನೆ ಆಳ ಮುಂಡೆ ಮನೆ ಆಳಿ ಅಂತೇಳಿ ಅವನಿಗೆ ಗೊತ್ತಾಗಬೇಕು. ಇದನ್ನೆಲ್ಲ ವಿಡಿಯೋ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ತಡಿ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ಹೋಗ್ರಿ ಹೋಗ್ರಿ, ಮಿಲ್ಟ್ರಿ ಹೋಟ್ಲಿಗೆ ಹೋಗ್ತೀರಾ? ಮಿಲ್ಟ್ರಿ ಹೋಟ್ಲಲ್ಲಿ ತಿನ್ನಿ. ಬ್ಯಾಟಿಂಗ್ ಮಾಡ್ತಾರಂತೆ. ವರ್ಷ ಬಂದು ನೀನು ಬ್ಯಾಟಿಂಗ್ ಮಾಡ್ತಾನೆ, ನೋಡ್ತಾ ಇರೋ ನೀನು. ವರ್ಷ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ. ನೀನು ಬ್ಯಾಟಿಂಗ್ ಮಾಡ್ತೀನಿ ಅಂತಾಳೆ ನೋಡ. ಕಂಟಿಯವ್ರು ನಮ್ಮ ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಒಳ್ಳೆ ಸ್ಟ್ಯಾಂಡರ್ಡ್ ಹೋಟ್ಲಿಗೆ. ನನ್ನ ಬಿರಿಯಾನಿ, ಕಬಾಬು, ಮಟನ್ ಸಾಂಬಾರು, ಮುದ್ದೆ, ಫಿಶ್ ಫ್ರೈ ಎಲ್ಲ ಈ ಥರ, ಚಿಕನ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಎಲ್ಲ ಇರುತ್ತಲ್ಲ, ಆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಮಟನ್ ಫ್ರೈ, ಕಾಲು ಸೂಪು ಎಲ್ಲ ಏನೇನಿರುತ್ತೆ ಎಲ್ಲ ತಿಂದ್ಬಿಡ್ತೀನಿ. ಹೆಂಗೋ ಸಿಕ್ಕಿದ್ದೆ ಚಾನ್ಸ್. ನಾನು ಯಾವತ್ತೂ ಎಲ್ಲ ತಿಂದಿರಲಿಲ್ಲ. ಅದೆಲ್ಲ ಒಂದು ಚೆನ್ನಾಗಿ ಊರ ಹೋಟ್ಲು ನೋಡವ್ರಂತೆ ಇವರು, ನಾನ್ ವೆಜ್ ಹೋಟ್ಲು. ಹೋಗಿ ಚೆನ್ನಾಗಿ ತಿಂದುಬಿಡ್ತೀನಿ. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.